ಬಾರಮ್ಮ. ಇನ್ನೇನು ನಮ್ಮ ಮನೆಗೆ ರೀಚ್ ಆಗ್ತೀವಿ. ನನ್ನ ಮಗಳು ಆಲ್ರೆಡಿ ಅಲ್ಲಿದ್ದಾಳೆ. ಏನಪ್ಪ ಇದು? ಫೋನ್ ಪೇ ಮಾಡಕ್ಕ? ಎಷ್ಟು ರೂಪಾಯಿ ಫೋನ್ ಪೇ ಮಾಡ್ತೀಯ? 3 kg ಫೋನ್ ಪೇ ಮಾಡ್ತಾಳಂತೆ. ಏನಕ್ಕೆ ಬಂದಿರೋದು ನೀವು? ಏನಬ್ಬ? ಅಮ್ಮ ಅವಳು ಏನ್ ಹೇಳ್ತಾಳು ಗೊತ್ತಾ? ಶ್ರೀಮಂತ ಹೇಳ್ತಾಳೆ ಮಮ್ಮಿಗೆ ಸೀರೆ ಹಾಕಿ ವಾಲೆ ಹಾಕಿ ಅಂತ. ಹಬ್ಬ ಮಾಡೋರು ಇವತ್ತು ಬಂದಿದ್ದೀರಾ? ನಾವು ಏನು ಹಬ್ಬ ಮಾಡ್ಬೇಕು? ವಯಸ್ಸಾದವಳ ಮನೆಗೆ ಇದ್ಕೊಂಡು ನನ್ನ ಮೇಲೆ ಬಿಡ್ತಿರಲ್ಲ. ಈಗೇನು ಮಾಡ್ಬೇಕು ನಾನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನನ್ನ ವ್ಲಾಗಲ್ಲಿ ನಾವು ಊರಿಗೆ ಹೋಗಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಲಕ್ಷ್ಮೀ ಹಬ್ಬನ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ನಾವಿರೋದು ಬ್ಯಾಂಗ್ಳೂರಲ್ಲಾಗಿರೋದ್ರಿಂದ ನಾವಿರೋವಂಥ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಹೋಗೋಣ ಅಂದ್ಕೊಂಡೆ. ಥರ್ಸ್ಡೇ ಈವ್ನಿಂಗ್ ನಾವು ಊರಿಗೆ ಹೋಗಿದ್ದು. ಸೊ ಹೆಂಗಿದ್ರು ಫ್ರೈಡೇ ಪೂಜೆ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಈವ್ನಿಂಗ್ಗೆ ಸ್ನಾನ ಎಲ್ಲ ಮಾಡಿ ಕ್ಲೀನ್ ಮಾಡಿ ಮನೇನ ದೀಪ ಹಚ್ತಾ ಇದ್ದೀನಿ. ಇನ್ನು ನನ್ನ ಹತ್ರ ಬನಾನಾ ಇರಲಿಲ್ಲ, ಸೊ ಅದಕ್ಕೆ ಫ್ರೂಟ್ ಇತ್ತಲ್ವ, ಅದೇ ಎಲ್ಲೆಡಕ್ಕೆ ಮೇಲೆ ಅದೇ ಇಟ್ಬಿಟ್ಟೆ. ಸೊ ಹಿಂಗಿದ್ರು ಇದು ಸರಿ ಹೋಗುತ್ತೆ ಅಂತ. ಬಿಕಾಸ್ ಇವಾಗ ಹೊರಡಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ನಾನೇನು ತರ್ಸಕ್ಕೆ ಹೋಗಲಿಲ್ಲ. ಸುಮ್ಮನೆ ಇಲ್ಲೆಲ್ಲ ವೇಸ್ಟ್ ಆಗುತ್ತೆ ಅಂತ ಆರೆಂಜ್ ಇತ್ತು, ಅದನ್ನು ಇಟ್ಟಿದ್ದೀನಿ. ಸೊ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾಳೆ ಈವ್ನಿಂಗ್ ವಾಪಸ್ ಬಂದುಬಿಡ್ತೀವಿ, ಅದಕ್ಕೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ನಾಳೆ ಪೂಜೆಗೆ ಉಟ್ಕೊಳಕ್ಕೆ ಸ್ಯಾರಿ. ನನ್ನ ಮಗಳನ್ನ ಅಮ್ಮ ಕರ್ಕೊಂಡೋಗಿದ್ದಾರೆ. ಅವ್ರು ತರ್ತಾ ಇದ್ದಾರೆ ಫ್ರಾಕ್ನಲ್ಲಿಂದ, ಬಟ್ ಸುಮ್ಮನೆ ಇರಲಿ ಅಂತ ನಾನು ಇದೊಂದು ಇಟ್ಕೊಂಡು ಹೋಗ್ತೀನಿ. ಏನಾದರೂ ಗಲೀಜು ಮಾಡಿಕೊಂಡ್ರೆ ಅವರು ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೊಗೊಂಡೋಗ್ತಾ ಇಲ್ಲ. ನಾನು ಜಸ್ಟ್ ಇವತ್ತು ಸಾಯಂಕಾಲ ಹೋಗ್ತೀವಿ, ನಾಳೆ ಸಾಯಂಕಾಲ ವಾಪಸ್ ಬಂದ್ಬಿಡ್ತೀವಲ್ವಾ, ಸೊ ಅದಕ್ಕೋಸ್ಕರ. ಹೌದಾ? ನಕ್ಸನ್ ಬೇಡ. ಬಾ. ನಮ್ಮೂರಿಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಒಳಗಡೆ ಹೋದ್ರೆ ನಮ್ಮ ಮನೆ ಸಿಗುತ್ತೆ. ಇನ್ನೇನು ನಮ್ಮ ಮನೆಗೆ ರೀಚ್ ಆಗ್ತೀವಿ. ನನ್ನ ಮಗಳು ಆಲ್ರೆಡಿ ಅಲ್ಲಿದ್ದಾಳೆ. ಸೊ ತೋರಿಸ್ತೀನಿ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಯ್ ಶಾನು, ಹಾಯ್ ಮಾಡು. ಶಾನು ಹಾಯ್ ಮಾಡು. ಹಾಯ್. ಇರು 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 ತೆಗಿತೀನಿ ಇರು. ಏಯ್ ಶಾನು ಹೋಗ ಆ ಕಡೆ. ಯಾರೇ? ಯಾಕೋ ಇಲ್ಲ ಇಲ್ಲ, ನಾನು ಅವ್ನು ಹೊಡಿತೀನಿ ಸುಮ್ಮನೆ. ನೋಡಿ ಲಿವನ್ಸಿ, ಅಲ್ಲಿ ಹಾಯ್ ಮಾಡು. ಹಾಯ್ ಮಾಡು. ಇವತ್ತು ನಾವು ಬಾರ ತೋಸಿ ಮಗಳು ಮಾಡು ಅಂದ್ರೆ ಓಡತ್ತವನೇ ತೋಸಿ. ಮಗಳು ಇಲ್ಲಂತೆ. ಏನಕ್ಕೆ ಬಂದಿರೋದು ನೀವು? ಏನಬ್ಬ?
ಅಮ್ಮ ಅವಳು ಏನ್ ಹೇಳ್ತಾಳೆ ಗೊತ್ತಾ, ಶ್ರೀಮಂತ ಹೇಳ್ತಾಳೆ ಮಮ್ಮಿಗೆ ಸೀರೆ ಹಾಕಿ ವಾಲೆ ಹಾಕಿ ಅಂತ. ಇವಾಗ ನಾಳೆ ಮಾಡೋದು ದೇವ್ರಿಗೆ. ಓಕೆ ಮಗ್ನೆ. ಏನೇನ್ ಮಾಡ್ತೀರಮ್ಮ? ಶಾನು ಚಿನ್ನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ ನೀನ್ ನಾಳೆ? ಹಬ್ಬ ಮಾಡೋರು ಇವತ್ತು ಬಂದಿದ್ದೀರಾ, ನಾವು ಏನು ಹಬ್ಬ ಮಾಡ್ಬೇಕು? ವಯಸ್ಸಾದವಳ ಮನೆಗೆ ಇದ್ಕೊಂಡು ನನ್ನ ಮೇಲೆ ಬಿಡ್ತಿರಲ್ಲ, ಈಗೇನು ಮಾಡ್ಬೇಕು ನಾನು? ಈಗ ಬಂದಿದ್ದೀರಾ ಸರತದ ಹಬ್ಬ ಮಾಡೋಕ್ಕೆ. ನೆಕ್ಸ್ಟ್ ಊಟ ಎಲ್ಲ ಆಯಿತು. ಹಾಗೆ ಈವ್ನಿಂಗ್ಗೆ ಸ್ನಾನ ಮಾಡಿರೋದ್ರಿಂದ ಬೆಳಗ್ಗೆ ಇದ್ದರೆ ಆಗೋದಿಲ್ಲ. ಒಂದು 5:30 ಎದ್ದೇಳೋಣ ಅಂದ್ಕೊಂಡು ಸ್ಯಾರಿನೆಲ್ಲ ಜಸ್ಟ್ ಡ್ರೈಪಿಂಗ್ ಮಾಡಿಕೊಂಡು ದೇವ್ರಿಗೆ ನಾನು ಇಟ್ಕೊತಾ ಇದ್ದೆ. ಬಿಕಾಸ್ ಅಷ್ಟು ಬೇಗ ಎದ್ದರೆ ಇದೆ ಒಂದು ದೊಡ್ಡ ಕೆಲಸ ಹೋಗುತ್ತಲ್ವ. ಅದರಿಂದ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಇದನ್ನು ಮಾಡ್ತಾಯಿದ್ವಿ. ಎಲ್ಲರೂ ಕೂಡ ಒಂದೊಂದು ಕೆಲಸನ ಮಾಡ್ತಾಯಿದ್ರು ಮನೇಲಿ. ಆ್ಯಂಡ್ ನಾನು 8 months ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಯಾವುದು ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ರಿಸ್ಕಿ ಆಗುತ್ತೆ ಅಂತ. ಬಟ್ ದೇವ್ರನ್ನ ಮಾತ್ರ ಕೂಡಿಸೋದು ನನಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೆ. ಆ್ಯಂಡ್ ಇಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ನಾವು ನೈಟ್ ಇಟ್ಕೊಂಡಿದ್ವಿ. ಅದಾದಮೇಲೆ ನೋಡಿ ನಮ್ಮೂರು ಹೇಗಿರುತ್ತೆ ಬೆಳಿಗ್ಗೆ. ಯಾವ ಹಬ್ಬ ಇರಲಿ ಏನಿರಲಿ, ಪಾಪ ಊರಿನ ಜನ ಅವ್ರವ್ರ ಕೆಲಸ ಮಾಡಬೇಕು. ಆ್ಯಂಡ್ ಫೈನಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಎದ್ದು ಮನೆಯನ್ನೆಲ್ಲ ತಿರ್ಗಾ ಕ್ಲೀನ್ ಮಾಡಿ ದೇವ್ರಿಗೆ ಏನು ರೆಡಿ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆಲ್ಲ ಜ್ಯುವೆಲ್ಸ್ನ ಹಾಕ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಏನೇ ಆಗಿರಲಿ ಫ್ರೆಂಡ್ಸ್, ಒಂದು ನಮ್ಮ ಹುಡುಗಿರಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಖುಷಿ, ತುಂಬ ಪ್ರಿಪೇರ್ ಆಗ್ತೀವಿ ಅಲ್ವಾ. ಆ್ಯಂಡ್ ಆಲ್ಸೋ ಏನೋ ಒಂಥರ ನಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ದೇವ್ರನ್ನ ಅಲಂಕಾರ ಮಾಡ್ತಿರ್ಬೇಕಾದ್ರೆ, ಪೂಜೆ ಮಾಡ್ತಿರ್ಬೇಕಾದ್ರೆ, ಮತ್ತು ಈ ಒಂದು ಸ್ಪೆಷಲ್ ಆದ ಹಬ್ಬ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಅಂದರೆ ಹುಡುಗಿರಿಗೆ ಖುಷಿ ತರುವಂಥ ಫೆಸ್ಟಿವಲ್ ಇದು. ಬಿಕಾಸ್ ಅಷ್ಟು ಪ್ರಿಪೇರ್ ಆಗ್ತಾ ಇರ್ತೀವಿ ನಾವು. ನಮ್ಮ ಮನೆಯಲ್ಲಂತೂ ಸಿಂಪಲ್ಲಾಗೇ ಇಡ್ತೀವಿ, ಜಾಸ್ತಿ ಆಡಂಬರದ ಪೂಜೆ ಏನಿಲ್ಲ. ಬಟ್ ಅದನ್ನೇ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಮಾಡ್ತೀವಿ ಫ್ರೆಂಡ್ಸ್. ಸೊ ಫೈನಲ್ ಆಗಿ ದೇವ್ರನ್ನ ನಾವು ಕೂರಿಸಿ ದೀಪ ಹಚ್ಚಿ ಆ್ಯಂಡ್ ಪೂಜೆ ಎಲ್ಲ ಮಾಡಿದ ನಂತರ ಇವತ್ತು ನೀನು ಮಾಡ್ತೀಯ ಅಡುಗೆ? ಯಾರು ಮಾಡೋದು? ನೀನಾ? ಏನು ಮಾಡ್ತೀನಿ? ನಮ್ಮ ಮಗಳು ಪೂರ್ತಿ ರೆಡಿ ಆಗಿದೆಲ್ಲ, ಆಲ್ರೆಡಿ ಇದೆ. ಇದು ಏನಪ್ಪ ಇದು? ಫೋನ್ ಪೇ ಮಾಡಕ್ಕಾ? ಎಷ್ಟು ರೂಪಾಯಿ ಫೋನ್ ಪೇ ಮಾಡ್ತೀಯ? 3 kg ಫೋನ್ ಪೇ ಮಾಡ್ತಾಳಂತೆ. ಅದನ್ನ ಹಾಕೊಂಡು ಓಡಾಡ್ತೀವಿ. ಬೇಡ, ಅಲ್ಲಿ ಆಯ್ ಮಾಡೋದು. ಇಲ್ಲಿ ಇಲ್ಲಿ ನೋಡು. ಪ್ರತಿ ಸಲ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ವಿ. ಬಟ್ ಈ ಸಲ ನಾನು ಮಾಡೋಕ್ಕೆ ಹೋಗಲಿಲ್ಲ. ಏನು ಆನಂದ ಜೊತೆಗೆ 4 ಜನ ನನ್ನ ಮಗಳನ್ನ ತೋರಿಸಿ ಹಿಂದೆ ಎಲ್ಲ ನೋಡಿ ಅದೇ ಪೂಜೆ ಮಾಡ್ತಾ ಇರೋದು. ಬಾ 3 ದಿನಕ್ಕೆ ಸರೋದು. ಬಾ. ನಮ್ಗೆ ಬೆಂಗಳೂರಲ್ಲೆಲ್ಲ ಕೈಗೆ ಸಿಗುತ್ತೆ, ಎಲ್ಲ ನಾವೇ ಹೋಗಿ ತಂದು ಮಾಡೋದು ತುಂಬಾ ರಿಸ್ಕಿ ಅನ್ಸುತ್ತೆ. ಬಟ್ ಆದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಎಷ್ಟು ಒಬ್ಬಟ್ಟು ಸುಡ್ತೀರಮ್ಮ? ಎಷ್ಟು ಒಬ್ಬಟ್ಟು ಸುಡ್ತೀರಾ ಅತ್ತೆ? ಅಂದಾಜು 1 kg. ಇಲ್ಲ ಮಕ್ಕಳು ಬೇರೆ ಕುತ್ಕೊಂಡು ನಾವು ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇವರು. ನಮ್ಮ ಅಜ್ಜಿ ಆಯ್ ಮಾಡಮ್ಮ. ಹಾಯ್. ಇದೆಲ್ಲ ಆದಮೇಲೆ ಗೈಸ್ ನಾವು ಎಲ್ಲ ಹಬ್ಬದ ಊಟ ಎಲ್ಲ ಮಾಡಿ ಸೊ ಕಂಪ್ಲೀಟಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಹೀಗೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ಬಾಳೆ ಎಲೆಗೆ ಏನು ಕೊರತೆ ಇಲ್ಲ ಅಲ್ವಾ ಊರಲ್ಲಿ. ಒಳ್ಳೆ ಫುಡ್ಡು, ವರಲಕ್ಷ್ಮಿ ಹಬ್ಬದ ಶುಭಾಶಯ. ಆಗ್ತಾವ 2 ಹೇಳಮ್ಮ. ಹಬ್ಬದ್ದು
ತಿನ್ನು ಚೆನ್ನಾಗೈತಾ ಒಬ್ಬಟ್ಟು ನಮ್ಮ ಮಗ್ಳು ಕೇಳಂದಿರ ನಿಂಗೇನು ಇಷ್ಟಮ್ಮ? ಸೂಪರ್ ಮಗನ ಶಾನವನು ಆಗ್ತಾವಳೆ ಬಾಯ್ಲಿ ಬಾರೋ. ಸೊ ಬೆಳಿಗ್ಗೆ ಒನ್ ಟೈಮ್ ಪೂಜೆ ಆಯಿತು ಫ್ರೆಂಡ್ಸ್. ಇವಾಗ ನಾವು ಈವ್ನಿಂಗ್ ಪೂಜೆಗೆ ರೆಡಿ ಮಾಡ್ತಾ ಇದೀವಿ. ಮಕ್ಕಳಿಗೆಲ್ಲ ಹೂವು ಕಟ್ತಾ ಇದೀನಿ. ಬೆಳಗ್ಗೆ ಕಟ್ಟಕ್ಕಾಗಿರ್ಲಿಲ್ಲ, ಮರ್ತೋಗಿತ್ತು. ಕಲ್ಲು ಸಕ್ಕರೆ ಕೊಡುಗೆ ನಿನಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಂಗಳಂ ಓಂಕಾರ ಮಂಗಳಂ, ಓ ಮಂಗಳಂ. ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ನೆಕ್ಸ್ಟ್ ಯಾರ್ಯಾರನ್ನೆಲ್ಲ ಕರೆದಿದ್ವಿ ಅವ್ರಿಗೆಲ್ಲ ನಾವು ಕುಂಕುಮನ ಕೊಟ್ಟು ಹಾಗೆ ನೆಮ್ಮದಿಯಾಗಿ ಹಬ್ಬ ನಡೀತು ಫ್ರೆಂಡ್ಸ್. ಬೆಂಗಳೂರಿಂದ ಪ್ರತಿ ವರ್ಷನೂ ಇಲ್ಲಿ ಬಂದು ಮಾಡ್ತಾರೆ. ಮುಂಚೆ ಇಲ್ಲಿ ಹುಟ್ಟು ಬೆಳೆದಾಗ್ಲೂ ಮಾಡ್ತಿದ್ರು. ನಿಮ್ಮನೆಯಲ್ಲೂ ಕೂಡ ಐ ಹೋಪ್ ಇದೇ ಥರ ನಡೆದೇ ಇರುತ್ತೆ ಈ ವರ್ಷದ ಹಬ್ಬ. ಹಾಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಲಕ್ಷ್ಮಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಒಂದು ಫ್ಯಾಮಿಲಿಯ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.